ಅಂಕಲ್, ನಿಮಗೆ ಕೊಟ್ಟಿರೋ ಟೈಮು ಹತ್ತಿರ ಬರ್ತಿದೆ. ನಂಗೆ ಗೊತ್ತು ನೀವು ಟೈಮಿಂಗ್ಸಲ್ಲಿ ಎಷ್ಟು ಪರ್ಫೆಕ್ಟ್ ಅಂತ. ಸೊ ನೀವಿವಾಗ ಬಂದೇ ಬರ್ತೀರಾ. 3, 2, 1 ಇದಪ್ಪ ಟೈಮಿಂಗ್ ಅಂದರೆ. ನೀನಾ ಇಲ್ಲಿಗೆ ಬಂದೆ? ದೊಡ್ಡ ಮನೆ ಸೊಸೆ ಆಗ್ತಿರೋರು ಲೀಲಾ ಅವರೇ ನೀವು. ಮನೆಗೆ ಬಂದವನ್ನ ಈಗ ಬಂದ್ರಾ ಅಂತ ಕೇಳೋದು ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತಿದ್ಯಲ್ಲ, ಇದು ನಿಮ್ಮ ಮನೆ ಮರ್ಯಾದೆನಾ? ಛೀ, ಮರ್ಯಾದೆ ಬಗ್ಗೆ ನೀನು ಮಾತಾಡ್ತಿದ್ಯಾ? ನಿನ್ನಂಥ ರಾಕ್ಷಸನ್ಗೆ ಅದೆಲ್ಲಿರುತ್ತೆ? ಕೋಪ ಮಾಡ್ಕೊಂಬೇಡಿ ಲೀಲಾ ಮೇಡಮ್. ನನ್ನ ರಾಕ್ಷಸ ಅಂತ ಕರಿತಿದ್ದೀರಾ, ನೀವ್ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಹೌದು, ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು? ಶಾಪಿಂಗ್, ಮದುವೆ ಸಡಗರ, ಸಂಭ್ರಮ, ತಯಾರಿ ಎಲ್ಲ ಜೋರಾಗೆ ನಡೀತಿದೆ ಅನಿಸ್ತಿದೆ. ನೀನು ಏಜೇನು ಮದುವೆ ಆಗ್ತಿದ್ಯಾ ಅನ್ನೋ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಯಿತು. ಆದರೆ ನನಗೊಂದು ಪ್ರಶ್ನೆ ತಲೆಯಲ್ಲಿ ಕಾಡ್ತಿತ್ತು, ಅದಕ್ಕೆ ಉತ್ತರ ತಗೊಂಡು ಹೋಗೋಣ ಅಂತ ನೇರವಾಗಿ ನಿನ್ನ ಹತ್ರನೇ ಬಂದೆ. ಎಂಥ ದೊಡ್ಡ ಸ್ವಾರ್ಥಿ ಅಲ್ಲ ಲೀಲಾ ನೀನು. ಏನು ಹೇಳ್ತಿದ್ಯಾ ನೀನು? ನಿನ್ನ ತಂಗಿನ ನನ್ನಿಂದ ದೂರ ಮಾಡಿ ನೀನು ಏಜೆಗೆ ಹತ್ರ ಆಗ್ತಾ ಇದೆಯಲ್ಲ, ಇದನ್ನು ಸ್ವಾರ್ಥ ಅಲ್ಲದೆ ಮತ್ತಿನ್ನೇನಂತಾರಲಿಲ್ಲ. ನಾನು ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ತಂಗಿಗೆ ನಾನೇನೋ ದೊಡ್ಡ ಮೋಸ ಮಾಡಿದ್ದೀನಿ ಅನ್ನೋ ಹೋಗಿ ಆಡಿದ್ಯಲ್ಲ. ಈಗ ನೀನೇನು ಮಾಡ್ತಿರೋದು? 3 ಜನ ಸೊಸೆ ಅಂದ್ರೆ ಮಾವ ಆ ಏಜೆ, ಅವನನ್ನು ಕಟ್ಕೊಳಕ್ಕೆ ಹೊರಟಿದ್ಯಲ್ಲ. ನೀನು ಮಾಡ್ತಿರೋದು ಸರಿನಾ? ನೀನು ಆ ಏಜೆ ಹಿಂದೆ ಹೋಗೋದು ತಪ್ಪಲ್ಲ ಅಂತಂದಮೇಲೆ ನಿನ್ನ ತಂಗಿ ನನ್ನ ಹಿಂದೆ ಬರೋದು ತಪ್ಪೇ ಅಲ್ಲ. ಏಯ್, ನಿನ್ನನ್ನು ಅವ್ರ ಜೊತೆ ಯಾಕೋ ಹೋಲಿಕೆ ಮಾಡ್ಕೋತೀಯಾ? ಹಸುವಿನ ಹಾಲು ಬೆಳ್ಳಗೆ ಇರುತ್ತೆ, ಕಳ್ಳಿ ಹಾಲು ಬೆಳ್ಳಗೆ ಇರುತ್ತೆ. ಏಜಿಗೆ 3 ಜನ ಸೊಸೆಂದ್ರು ಇರ್ಬೋದು, ಆದರೆ ಅವರು ನಿನ್ನ ಥರ ಮನುಷ್ಯತ್ವ ಇಲ್ಲದೆ ಇರೋ ಮೃಗಾನೂ ಅಲ್ಲ, ಕೆಟ್ಟ ಮನ್ಸಿರೋ ಕ್ರೂರಿನೂ ಅಲ್ಲ. ಏಜೆ ಬಗ್ಗೆ ಮಾತಾಡ್ತಿದ್ಯಾ ಲೀಲಾ? ನಿಜ, ನೀನು ಹೇಳಿದ್ದೆಲ್ಲ ನಿಜ. ಹಸುವಿನ ಹಾಲು ಕಳ್ಳಿ ಹಾಲು ಒಂದೇ ಅಲ್ಲ. ಹಾಗೆ ಹುಲಿ ಹಸುವಿನ ಮುಖವಾಡ ಹಾಕೊಂಡಿದ ತಕ್ಷಣ ಹುಲಿ ಯಾವತ್ತೂ ಹಸು ಆಗಲ್ಲ. ಏಜೆ ಬಗ್ಗೆ ನಿನಗೇನು ಗೊತ್ತು? ಏಜೆ ನೀನು ತಿಳ್ಕೊಂಡ ಹಾಗಲ್ಲ. ಏಜೆ ಇತಿಹಾಸ, ಏಜೆ ವಿಷಯಗಳು ನಿನಗಿನ್ನೂ ಗೊತ್ತಿಲ್ಲ ಲೀಲಾ. ಏಜೆ ಬಗ್ಗೆ ಒಂದು ವೇಳೆ ಗೊತ್ತಾಗಿದ್ದೆ ಆದರೆ ಏಜೆನ್ ಮದುವೆ ಆಗೋದಿರಲಿ, ಏಜೆ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಕೂಡ ನಿನಗಿರಲ್ಲ. ಅಭಿರಾಮ್ ಜೈಶಂಕರ್ ಅಲಿಯಾಸ್ ಏಜೆ ಅಂದ್ರೆ ಯಾರು ಗೊತ್ತಾ ನಿನಗೆ? ಯಾರು? ನಮಸ್ಕಾರ. ನಮಸ್ಕಾರ. ಏನೋ ಬರಕ್ಕೆ ಹೇಳಿದ್ರಿ? ಹೌದು, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದೆಲ್ಲ ಸರಿ, ಪಾಪ ಕರೆದಿದ ತಕ್ಷಣ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಮೊದಲು ಕೂತ್ಕೊಳ್ಳಿ. ಈ ಮರ್ಯಾದೆಯೆಲ್ಲ ನೀವು ನನಗೆ ಕೊಡ್ತಿರೋದಲ್ಲ, ಮುಂದೆ ನಿಮ್ಗೆ ಅತ್ತೆ ಆಗಿ ಬರೋಳಿಗೆ ನಾನು ಅಮ್ಮ ಅಂತ ಕೊಡ್ತಿರೋ ಮರ್ಯಾದೆ. ಈಗಲಿಂದನೇ ಈ ಭಯ ಭಕ್ತಿ ಎಲ್ಲ ಇದ್ದರೆ ಒಳ್ಳೆಯದು. ಏನು ತಗೋತೀರಾ? ಕಾಫಿನಾ ಟೀನಾ? ಪರವಾಗಿಲ್ಲ, ನಿಮ್ಮ ಮಾತಿಂದ ಹಾಲು ಕುಡಿದಷ್ಟೇ ಸಂತೋಷ ಆಯಿತು. ವಿಷಯ ಏನು ಹೇಳಿ? ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ನಮ್ಮ 3 ಜನ ಸೊಸೆಂದ್ರಿಗೆ ಅತ್ತೆಯಾಗಿ, ಅದರಲ್ಲೂ ಇಷ್ಟು ವಯಸ್ಸಾಗಿರೋ ಏಜೆಗೆ ನಿಮ್ಮ ಮಗಳನ್ನ ಕೊಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ಎಂಥ ನೋವಿದೆ ಅಂತ ನಮಗೆ ಗೊತ್ತಾಗತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ನಾವು ಬಯಸೋದೇ ಒಂದು, ಆ ವಿಧಿ ದಾರಿ ತೋರಿಸೋದೇ ಇನ್ನೊಂದು.
ನಮ್ಮ ಮಗಳೇ ನಿಮ್ಮ ಮನೆಗೆ ಅತ್ತೆ ಆಗಿ ಬರಬೇಕು ಅಂತ ಅವಳ ಹಣೆನಲ್ಲೋ ನಿಮ್ಮ ಹಣೆನಲ್ಲೋ ಬರ್ತಿದ್ರೆ ಯಾರು ಇದನ್ನು ತಪ್ಸೋಕ್ಕಾಗುತ್ತೆ ಹೇಳಿ? ಕಷ್ಟನೋ ಸುಖನೋ ಆ ದೇವ್ರು ತೋರಿಸಿದ ದಾರಿನಲ್ಲಿ ನಡಿಬೇಕಷ್ಟೆ. ಅದು ಹಾಗಲ್ಲ. ನೋಡಿ, ನನಗೆ ಸುತ್ತಿ ಬೆಳೆಸಿ ಮಾತಾಡೋಕ್ಕೆ ಬರಲ್ಲ. ನಿಮ್ಮ ಪ್ರೀತಿ ಮಗಳ ಮೇಲೋ ಅಥವಾ ಮಗಳು ಮದುವೆ ಮಾಡ್ಕೊಂಡು ಹೋಗ್ತಿರೋ ಮನೆ ಮೇಲೋ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎಷ್ಟೇ ಆದರೂ ನಿಮ್ಮ ಲೀಲನ್ ಮಲ್ತಾಯಿ. ನಿಮ್ಮ ಮದುವೆ ಏನಾದರೂ ಆದರೆ ನಾಳೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತನೋ ಅಥವಾ ನಿಮ್ಮ ಇನ್ನೊಬ್ಳು ಮಗಳ ಮದುವೆನ ಗ್ರ್ಯಾಂಡಾಗಿ ಮಾಡ್ಬೋದು ಅಂತನೋ ನೀವು ಕನಸು ಕಟ್ಕೊಂಡಿರ್ತೀರ. ಆ ಕನಸು ನನಸಾಗೋಕೆ ನೀವು ಲೀಲನ ಏಜಾಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಏನಿಲ್ಲ. ಸರಿ, ಇದು ಬರೀ ಅಡ್ವಾನ್ಸ್ ಅಷ್ಟೇ. ನೀವು ಕಂಡಿರೋ ಕನಸು ನಿಜ ಆಗಬೇಕು ಅಂದ್ರೆ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಿಮ್ಮ ಮನೆಗೆ ಬಂದು ತಲುಪತ್ತೆ. ಹೇಳಿದೆ ಮುಂದುವರ್ಸು. ಏಜ್ ಅಂದ್ರೆ ಯಾರು? ಅದು ಏಜೆ ಎಂಥ ಒಳ್ಳೆ ವ್ಯಕ್ತಿ ಅಂತ ಹೇಳಕ್ಕೆ ಹೊರಟಿದ್ದೆ. ಅವ್ರ ಮಾತು ಹೊರಟಿರ್ಬೋದು, ಆದರೆ ಮನಸ್ಸು ತುಂಬ ಸೂಕ್ಷ್ಮ ಅಂತ ಹೇಳ್ತಿದ್ದೆ. ಆಮೇಲೆ ನೀವು ಅವ್ರನ್ನ ಮದುವೆ ಆಗ್ತಿರೋದು ನಿಮ್ಮ ಅದೃಷ್ಟ ಅಂತ ಹೇಳಿ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದೆ. ಹೇಳು. ಕಂಗ್ರ್ಯಾಚುಲೇಷನ್ಸ್ ಲೀಲಾ ಅವರೇ. ಸಣ್ಣ ಪುಟ್ಟ ತೊಂದರೆ ಏನಾರು ಆದರೆ ನನ್ನ ಸ್ಟೇಷನ್. ಯಾವ ಸ್ಟೇಷನ್? ಯಾವ ಸ್ಟೇಷನ್? ಇನ್ನು ಮುಂದೆ ಅವಳಿಗಾಗಲಿ ಅವಳ ಫ್ಯಾಮ್ಲಿಗಾಗಲಿ ಯಾವ ತೊಂದರೆನೂ ಆಗಲ್ಲ, ಆಗಬಾರ್ದು. ಯಾಕೆಂದರೆ ಅವಳ ಹಿಂದೆ ಇರೋದು ಏಜ್. ಇಷ್ಟೆಲ್ಲ ಗೊತ್ತಿದ್ದು ಇನ್ನೂ ಇಲ್ಲೇ ಇದೆಯದೇ? ನಾನೀಗ ಹೊರಡ್ತೀನಿ. ಬರೀ ಹೋಗೋದಷ್ಟೇ ಅಲ್ಲ, ಇನ್ನೊಂದು ಸಲ ಏನಾರ ಇಲ್ಲಿ ಕಾಣಿಸ್ಕೊಂಡ್ರೆ